ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಉನ್ನತವಾದ ನಾಮದಲ್ಲಿ ವಂದನೆಗಳು. ತಂದೆಯಾದ ದೇವರಿಂದಲೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಂದಲೂ ನಿಮಗೆ ಕೃಪೆಯೂ ಶಾಂತಿಯೂ ಆಗಲಿ. ಈ ಹೊಸ ತಿಂಗಳ ಮೊದಲ ದಿನದಲ್ಲಿ ನಿಮ್ಮೆಲ್ಲರನ್ನ ನೋಡುವುದರಲ್ಲಿ ನಾನು ಬಹಳ ಸಂತೋಷವುಳ್ಳವನಾಗಿದ್ದೇನೆ. ಕಳೆದ ತಿಂಗಳು ಕಣ್ಮನಿ ಹಾಗೆ ಕಾಪಾಡಿದ ದೇವರು ಈ ತಿಂಗಳು ಕೂಡ ದೇವರು ನಿಮ್ಮನ್ನು ಅದ್ಭುತವಾಗಿ ನಡೆಸಲಿಕ್ಕಿದ್ದಾರೆ, ನಿಮ್ಮ ಮುಂದಾಗಿ ಹೋಗಲಿಕ್ಕಿದ್ದಾರೆ. ಓ ಸ್ತೋತ್ರ. ನಮ್ಮ ದೇವರು ನಮ್ಮನ್ನು ಅನುದಿನವೂ ನಡೆಸುವಂಥ ದೇವರಾಗಿದ್ದಾರೆ. ಈ ವರ್ಷದ 3 ತಿಂಗಳು ಎಷ್ಟು ಬೇಗನೆ ಹೋಗ್ಬಿಡ್ತು ನೋಡ್ರಿ. 4ನೇ ತಿಂಗಳಲ್ಲಿ ನಾವಿದ್ದೇವೆ. ಈ ತಿಂಗಳು ಕೂಡ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ಕುಟುಂಬದಲ್ಲಿ ದೇವರು ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಈ ತಿಂಗಳು ದೇವರು ನಮಗೆ ಕೊಡುವಂಥ ಅದ್ಭುತವಾದಂಥ ವಾಗ್ದಾನದ ವಚನ ಕೀರ್ತನೆಗಳು 34:19 ವಾಕ್ಯ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಬಿಡಿಸುತ್ತಾನೆ. ಎಂಥ ಅದ್ಭುತವಾದಂಥ ವಾಗ್ದಾನ ನೋಡ್ರಿ. ಈ ರಾಜಕಾರಣಿಗಳ ತರಹ ದೇವರು ಕೇವಲ ಆಶ್ವಾಸನೆ ಕೊಡುವ ದೇವರಲ್ಲ. ನಮ್ಮ ದೇವರು ವಾಗ್ದಾನ ಮಾಡಿದರೆ ಅದು ಹಾಗೆ ಸಂಭವಿಸುವಂಥದ್ದಾಗಿದೆ. ನಮ್ಮ ದೇವರು ಮಾತು ತಪ್ಪದ ದೇವರಾಗಿದ್ದಾರೆ. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ದೇವರು ಹೇಳುತ್ತಿದ್ದಾರೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಯೆಹೋವನು ಅವೆಲ್ಲವುಗಳಿಂದ ಬಿಡಿಸುವರು. ನೋಡ್ರಿ, ನೀತಿವಂತನಿಗೆ ಕಷ್ಟಗಳು ಇರುವುದಿಲ್ಲವೆಂಬುದಾಗಿ ದೇವರು ವಾಗ್ದಾನ ಮಾಡಿಲ್ಲ. ಕಷ್ಟಗಳು ಇರುತ್ತದಂತೆ. ಆದರೆ ವಾಗ್ದಾನ ಏನಂತ ಹೇಳಿದ್ರೆ, ಆ ಎಲ್ಲ ಕಷ್ಟಗಳಿಂದ ದೇವರು ನಮ್ಮನ್ನು ಬಿಡಿಸುವರಂತೆ. ನಿಮ್ಮ ಕಷ್ಟ ಚಿಕ್ಕದಿರಲಿ ದೊಡ್ಡದಿರಲಿ ಏನೇ ಆಗಿರಲಿ, ಅವೆಲ್ಲವುಗಳಿಂದ ದೇವರು ನಮ್ಮನ್ನು ಬಿಡಿಸುತ್ತಾರಂತೆ. ಆ ವಾಗ್ದಾನದ ಮೊದಲ ಭಾಗವನ್ನು ನೋಡುವಾಗ ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಒಂದು ನಿರಾಶಾದಾಯಕವಾದ ಮಾತನ್ನು ನೋಡುತ್ತೇವೆ. ಆದರೆ 2ನೇ ಭಾಗದಲ್ಲಿ ನೋಡುತ್ತಾ ಇದ್ದಾವೆ, ದೇವರು ಹೇಳುತ್ತಿದ್ದಾರೆ, ಅವೆಲ್ಲವುಗಳಿಂದ ನಾನು ನಿಮ್ಮನ್ನು ಬಿಡಿಸುತ್ತೇನೆ. ಎಂಥ ಅದ್ಭುತವಾದ ನಿರೀಕ್ಷೆ ನೋಡ್ರಿ. ಈ ಕೀರ್ತನೆ 34ನೇ ಕೀರ್ತನೆಯನ್ನು ದಾವೀದನು ಬರೆದಿದ್ದಾನೆ. ಈ ಕೀರ್ತನೆಯನ್ನು ದಾವೀದನು ಬರೆಯುವಾಗ ಗುಹೆಯೊಂದರಲ್ಲಿ ಅಡಗಿಕೊಂಡಿದ್ದನು. ಅವನ ಜೀವನ ಅಲೆಮಾರಿಯ ಜೀವನವಾಗಿತ್ತು. ತನ್ನ ಜೀವವನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ಅವನು ಕಷ್ಟಪಟ್ಟು ಓಡುತ್ತಾ ಇದ್ದನು. ಒಂದು ಕಡೆ ತನ್ನವರಿಂದಲೇ ಕಷ್ಟಗಳು, ಇನ್ನೊಂದು ಕಡೆ ಶತ್ರುಗಳಾದ ಫಿಲಿಷ್ಟರ ಕೈಗೆ ಸಿಕ್ಕಿಬಿದ್ದ. ಈ ಎಲ್ಲ ಸಮಯದಲ್ಲಿ ದಾವೀದನಿಗೆ ಏನು ಮಾಡಬೇಕು ಗೊತ್ತಾಗಲಿಲ್ಲ. ಕಷ್ಟದ ಮೇಲೆ ಕಷ್ಟಗಳು. ದೇವರ ಮಗನಾಗಿದ್ದ, ನೀತಿವಂತನಾಗಿದ್ದ. ಅದು ಮಾತ್ರವಲ್ಲ, ಆ ಫಿಲಿಷ್ಟರ ಕೈಗೆ ಸಿಕ್ಕಿಬಿದ್ದಾಗ ಆ ರಾಜನ ಮುಂದೆ ತನ್ನ ಜೀವವನ್ನು ಕಾಪಾಡುವುದಕ್ಕಾಗಿ ಹುಚ್ಚನಂತೆ ನಟಿಸಿದ. ಈ ಎಲ್ಲ ಕಷ್ಟಗಳ ಮಧ್ಯದಲ್ಲಿ ಸ್ತೋತ್ರ, ದಾವೀದನಿಗೆ ಒಂದು ಸಂಗತಿ ತಿಳಿದಿತ್ತು. ಏನಂತ ಹೇಳಿದ್ರೆ, ಈ ಎಲ್ಲ ಕಷ್ಟಗಳು ಅಲ್ಪ ಅವಧಿಗೆ ಮಾತ್ರ. ನೀತಿವಂತರಿಗೆ ಬರುವಂಥ ಕಷ್ಟಗಳು ದೇವರು ಬಿಡುಗಡೆಗೊಳಿಸ್ತಾರೆ ಎಂಬುದಾಗಿ ದಾವೀದನಿಗೆ ಗೊತ್ತಿತ್ತು. ಅದಕ್ಕೆ ಅವನು ಹೇಳುತ್ತಾ ಇದ್ದಾನೆ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ದೇವರು ಅವೆಲ್ಲವುಗಳಿಂದ ಬಿಡಿಸುತ್ತಾರೆ. ಪ್ರೀತಿಯುಳ್ಳ ದೇವ ಜನರೇ, ಪಾಸ್ಟರ್, ನಾನು ನೀತಿ ಉಳ್ಳವನಾಗಿದ್ದೇನೆ, ಯಾಕೆ ನನಗೆ ಈ ಕಷ್ಟಗಳು? ಪಾಸ್ಟರ್, ನಾನು ಒಳ್ಳೆಯವನಾಗಿದ್ದೇನೆ, ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ಯಾಕೆ ಈ ಸಮಸ್ಯೆಗಳು? ಪಾಸ್ಟರ್, ನಾನು ಚೆನ್ನಾಗಿ ಪ್ರೇಯರ್ ಮಾಡ್ತೇನೆ, ಚರ್ಚಿಗೆ ಹೋಗ್ತೇನೆ, ದೇವ ಭಯದಲ್ಲಿದ್ದೇನೆ, ಆದರೂ ಕೂಡ ಒಂದು ಕಷ್ಟಗಳು ಹೋದರೆ ಇನ್ನೊಂದು ಕಷ್ಟಗಳು ಬರುತ್ತಾ ಇದೆ, ಇಕ್ಕಟ್ಟುಗಳು ಬರುತ್ತಾ ಇದೆ. ದೇವರು ಹೇಳುತ್ತಾ ಇದ್ದಾರೆ, ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರು, ಬರುವ ಸವಾಲುಗಳು ಅನೇಕವಿದ್ದರು. ಓ ಸ್ತೋತ್ರ,
ಅವೆಲ್ಲವುಗಳಿಂದ ದೇವರು ಬಿಡಿಸಲಿಕ್ಕಿದ್ದಾರೆ. ಅವೆಲ್ಲವುಗಳಿಂದ ಕರ್ತನು ಬಿಡಿಸಿ ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಈ ತಿಂಗಳು ಹೇಳುತ್ತಾ ಇದ್ದಾರೆ, ಮಗನೇ ಮಗಳೇ, ನೀನು ಹಾದು ಹೋಗುವಂಥ ಆ ಜಲರಾಶಿಯ ಅನುಭವಗಳು, ಸ್ತೋತ್ರ, ಆ ಸವಾಲಿನ ಅನುಭವಗಳು, ಆ ವೇದನೆಯ ಅನುಭವಗಳು ನಾನು ನೀಗಿಸಲಿಕ್ಕಿದ್ದೇನೆ. ನಿನ್ನ ಜೀವಿತದಲ್ಲಿ ಇರುವಂಥ ಕಷ್ಟಗಳು ನೀಗಿ ಹೋಗಲಿಕ್ಕಿದೆ. ನಾನು ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದೇನೆ, ಒಂದು ಬಿಡುಗಡೆಯನ್ನು ಕೊಡಲಿಕ್ಕಿದ್ದೇನೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಯೇಸು ಸ್ವಾಮಿ ಕೂಡ ಹೇಳಿದ್ದಾರೆ, ಯೋಹಾನ್ ಬರೆದ ಸುವಾರ್ತೆ 16:33 ವಾಕ್ಯ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಹಾಗಾದರೆ ಲೋಕದಲ್ಲಿ ಸಂಕಟವಿದೆ. ನಿಮಗೆ ಲೋಕದಲ್ಲಿ ಸಂಕಟ ಇರುವುದಿಲ್ಲ, ಲೋಕದಲ್ಲಿ ನಿಮಗೆ ಹೋರಾಟಗಳು ಇರುವುದಿಲ್ಲ, ಲೋಕದಲ್ಲಿ ನಿಮಗೆ ಕಷ್ಟಗಳು ಇರುವುದಿಲ್ಲ ಅಂತ ದೇವರು ಹೇಳಿಲ್ಲ. ಇಲ್ಲಿ ಹೇಳುತ್ತಾ ಇದ್ದಾರೆ, ಲೋಕದಲ್ಲಿ ನಿಮಗೆ ಕಷ್ಟಗಳುಂಟು, ಸಂಕಟಗಳು ಉಂಟು, ಸವಾಲುಗಳು ಉಂಟು, ಆದರೂ ಭಯಪಡಬೇಡ್ರಿ. ಲೋಕವನ್ನು ಜಯಿಸಿದ ನಾನು ನಿಮ್ಮ ಜೊತೆಯಲ್ಲಿದ್ದೇನೆ. ನಾನು ನಿಮ್ಮ ಜೊತೆಯಲ್ಲಿದ್ದು ನಿಮ್ಮನ್ನು ಬಿಡುಗಡೆಗೊಳಿಸುತ್ತೇನೆ. ನಿಮ್ಮ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದೇನೆ. ನಿಮ್ಮ ಜೀವಿತದಲ್ಲಿ ಒಂದು ಅತಿಶಯವನ್ನು ತೋರಿಸಲಿಕ್ಕಿದ್ದಾನೆಂಬುದಾಗಿ ದೇವರು ಹೇಳುತ್ತಿದ್ದಾರೆ. ನೋಡ್ರಿ, ಕೆಲವು ಸಾರಿ ಅನೇಕ ಜನರು, ಪಾಸ್ಟರ್, ನಾವು ಯೇಸಪ್ಪನ ನಂಬಿದ್ದೇವೆ, ತಕ್ಷಣ ಇನ್ಸ್ಟೆಂಟ್ ಆಗಿ ಎಲ್ಲ ಸಮಸ್ಯೆಗಳು ಪರಿಹಾರವಾಗಬೇಕು. ನಾವು ಯೇಸಪ್ಪನ ನಂಬಿದ್ದೇವೆ, ಕಷ್ಟಗಳೇ ಬರಬಾರದು ಪಾಸ್ಟರ್. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿಮಗೆ ಕಷ್ಟಗಳು ಬರ್ತದೆ, ಸಮಸ್ಯೆಗಳು ಬರ್ತದೆ, ಧೈರ್ಯವಾಗಿರ್ರಿ, ಅವುಗಳಿಂದ ನಾನು ನಿಮಗೆ ಬಿಡುಗಡೆ ಕೊಡುತ್ತೇನೆ. ಪ್ರೀತಿ ಉಳ್ಳ ದೇವ ಜನರೇ, ನಮ್ಮ ಜೀವಿತದಲ್ಲಿ ನೋಡ್ರಿ, ಯೇಸು ಸ್ವಾಮಿ ಇದ್ದು ಕಷ್ಟಗಳು ಬರುವಾಗ ಅವುಗಳನ್ನು ನಾವು ಜಯಿಸಬಹುದು. ಯಾಕೆಂತ ಹೇಳಿದ್ರೆ, ಲೋಕವನ್ನು ಜಯಿಸಿದ ಯೇಸಪ್ಪ ನಮ್ಮ ಜೊತೆಯಲ್ಲಿದ್ದಾರೆ. ಲೋಕದಲ್ಲಿ ಇರುವವರಿಗೆ ಕಷ್ಟ ಬಂದರೆ ಅವರು ಅದನ್ನು ಏನು ಮಾಡಬೇಕು, ಹೇಗೆ ಮಾಡಬೇಕು, ಅವ್ರ ಗೊಂದಲಕ್ಕೆ ಈಡಾಗ್ತಾರೆ. ಆದರೆ ನಮಗೊಂದು ಕಷ್ಟ ಬಂದರೆ, ನಷ್ಟ ಬಂದರೆ, ಏನು ಬಂದರೂ ಕೂಡ ನಮಗಿರುವ ಆಶ್ವಾಸನೆ, ನಮಗಿರುವಂಥ ನಿರೀಕ್ಷೆ ಏನಂತ ಹೇಳಿದ್ರೆ, ಯೇಸು ಸ್ವಾಮಿ ಎಲ್ಲ ಕಷ್ಟಗಳಿಂದ ನನಗೆ ಬಿಡುಗಡೆಗೊಳಿಸ್ತಾರೆ. ಅವುಗಳನ್ನು ಫೇಸ್ ಮಾಡೋದಕ್ಕೆ, ಅವುಗಳನ್ನು ಜಯಿಸುವುದಕ್ಕೆ, ಓ ಸ್ತೋತ್ರ, ಯೇಸಪ್ಪ ನನ್ನ ಜೊತೆ ಇದ್ದಾರೆಂಬಂಥ ಒಂದು ನಂಬಿಕೆ ನಮಗೆ ಇದೆ. ಸತ್ಯವೇದದಲ್ಲಿ ಕೂಡ ನೋಡ್ರಿ, ಅನೇಕ ಭಕ್ತರ ಜೀವಿತದಲ್ಲಿ ಸವಾಲುಗಳು ಬಂದಿದೆ, ಸಮಸ್ಯೆಗಳು ಬಂದಿದೆ. ಶದ್ರಕ್, ಮೇಷಕ್, ಅಬೇದ್ನೆಗೋ ಒಂದು ದೊಡ್ಡ ಪ್ರತಿಭೆ, ಅಡ್ಡ ಬೀಳಬೇಕು ಅಂತ ಅರಸನು ಆಜ್ಞಾಪಿಸಿದಾಗ, ಅರಸನೇ, ನಮ್ಮ ದೇವರನ್ನು ಮಾತ್ರ ನಾವು ಆರಾಧಿಸ್ತೇವೆ, ಈ ಪ್ರತಿಭೆಗೆ ಅಡ್ಡ ಬೀಳೋದಿಲ್ಲ ಎಂಬುದಾಗಿ ಹೇಳಿದಾಗ ಅವರನ್ನು ಆ ಬೆಂಕಿಯ ಒಳಗಡೆ ಹಾಕಿದ್ರಂತೆ. ಬೆಂಕಿ ಒಳಗಡೆ ಹಾಕುವಂಥ ಆ ವ್ಯಕ್ತಿಗಳಿಗೆ ಆ ಬೆಂಕಿ ತಗಲಿ ಸತ್ತೋಗ್ಬಿಟ್ರಂತೆ. ಈಗ 3 ಜನ ಬೆಂಕಿಯಲ್ಲಿ ಹಾಕಿದಾಗ ಅವರ ಜೀವನ ಏನಾಗಿರುತ್ತಾರೆ? ದೇವರ ವಾಕ್ಯ ಹೇಳುತ್ತದೆ, ಹಾಕಿದ್ದು 3 ಜನ, ಬೆಂಕಿಯೊಳಗೆ ವಾಕ್ ಮಾಡ್ತಾ ಇರೋದು 4 ಜನ. ಅವರ ಜೀವಿತದಲ್ಲಿ ಬಂದಂಥ ಆ ಕಷ್ಟಗಳನ್ನು ಸಂಧಿಸಿದ್ರು, ಆ ಸವಾಲನ್ನು ಸಂಧಿಸಿದ್ರು. ದೇವರು ಅದ್ಭುತವಾಗಿ ಬಿಡುಗಡೆಯನ್ನು ಕೊಟ್ಟರು. ಪ್ರೀತಿ ಉಳ್ಳ ದೇವ ಜನರೇ, ಕಷ್ಟದ ಮಧ್ಯದಲ್ಲಿ ದೇವರು ಎಲ್ಲಿದ್ದಾರೆ ಎಂಬುದಾಗಿ ಅನೇಕರು ಕೇಳ್ತಾರೆ. ಕಷ್ಟದ ಮಧ್ಯದಲ್ಲಿ ದೇವರು ನಿನ್ನ ಸಂಗಡ ಇದ್ದಾರೆ, ನಿನ್ನ ಜೊತೆಯಲ್ಲಿದ್ದಾರೆ, ನಿನ್ನ ಮಧ್ಯದಲ್ಲಿದ್ದಾರೆ. ನಿನ್ನನ್ನು ಕೈ ಬಿಟ್ಟು ಹೋಗುವ ದೇವರು ನನ್ನ ದೇವರಲ್ಲ. ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾರೆ. ನೀತಿವಂತನಿಗೆ ಸ್ತೋತ್ರ ಬರುವ ಕಷ್ಟಗಳು ಅನೇಕವಿದ್ದರು, ಅವೆಲ್ಲವುಗಳಿಂದ ದೇವರು ಬಿಡುಗಡೆಗೊಳಿಸ್ತಾರೆ. ದಾನಿಯೇಲನ ಜೀವಿತವನ್ನು ನೋಡ್ರಿ, ಪ್ರೇಯರ್ ಮಾಡಬಾರ್ದು, ಪ್ರೇಯರ್ ಮಾಡಿದ್ರೆ ಸಿಂಹದ ಗವಿಗೆ ಹಾಕಿಬಿಡ್ತಾರೆ. ಆದರೆ ದಾನಿಯೇಲನು ಬಾಗಿಲನ್ನು ತೆರೆದು ಆ ಸಮಯದಲ್ಲೇ ಯಥಾ ಪ್ರಕಾರ ಪ್ರೇಯರ್ ಮಾಡುವ ಹಾಗೆ ಪ್ರೇಯರ್ ಮಾಡ್ದ. ವೈರಿಗಳು ಕಾಯ್ತಾ ಇದ್ರು ಅವನನ್ನು ಸಿಂಹದ ಗವಿಯಲ್ಲಿ ಹಾಕಲಿಕ್ಕೆ. ಅರಸನಿಗೂ ಏನೂ ಮಾಡಲಿಕ್ಕಾಗಲಿಲ್ಲ. ಸಿಂಹದ ಗವಿಗೆ ಹಾಕಿದಾಗ ಬೈಬಲ್ ಹೇಳ್ತದೆ, ಓ ಸ್ತೋತ್ರ, ಅವನ ಜೀವನದಲ್ಲಿ ಕಷ್ಟಗಳು ಬಂದದ್ದು ನಿಜ. ಆ ಕಷ್ಟಗಳಿಂದ ದೇವರು ಬಿಡುಗಡೆ ಕೊಟ್ಟರು. ಆ ಸಿಂಹಕ್ಕೆ ದೇವರು ಆಜ್ಞಾಪಿಸಿದರು, ನನ್ನ ಭಕ್ತನು, ನನ್ನ ಮಗನು ದಾನಿಯೇಲ ಬರ್ತಾನೆ, ಅವನಿಗೆ ನೀನು ಏನು ಮಾಡಬಾರ್ದು. ಸಿಂಹಗಳು ಮೌನವಾಗಿದ್ದಂತೆ. ಒಂದು ರಾತ್ರಿ ಹಾಗೆಯೇ ದಾನಿಯೇಲನು ಸ್ತೋತ್ರ ಸಿಂಹದ ಗವಿಯಲ್ಲಿ ಇದ್ದನು. ಓ ಸ್ತೋತ್ರ, ಅವನ ಜೀವಿತದಲ್ಲಿ ಏನೂ ಸಂಭವಿಸಲಿಲ್ಲ. ನಿಮ್ಮ ಜೀವಿತದಲ್ಲಿ ಕೂಡ ಒಂದು ವೇಳೆ ನಿಜವಾದ ಸಿಂಹಗಳ ಮಧ್ಯದಲ್ಲಿ
ನಾವಿಲ್ಲದೆ ಇದ್ದರೂ ಕೂಡ ಕಷ್ಟಗಳ ಸಿಂಹಗಳ ಮಧ್ಯದಲ್ಲಿ ಜೀವಿಸುತ್ತಾ ಇರಬಹುದು. ಸಿಂಹಗಳ ಹಾಗೆ ಇರುವ ಜನರ ಮಧ್ಯದಲ್ಲಿ ಜೀವಿಸುತ್ತಾ ಇರಬಹುದು. ಇದರಿಂದ ನನಗೆ ಹೇಗೆ ಬಿಡುಗಡೆ ಎಂಬುದಾಗಿ ಯೋಚಿಸುತ್ತಾ ಇರಬಹುದು. ಯೋಚಿಸಬೇಡ್ರೆ, ಕರ್ತನು ನಿಮ್ಮ ಜೀವಿತದಲ್ಲಿ ಬಿಡುಗಡೆಯನ್ನು ಕೊಡುತ್ತಾರೆ. ಪೌಲ ಸೀಲರನ್ನು ನೋಡ್ರಿ, ಅವರು ಸುವಾರ್ತೆಯ ನಿಮಿತ್ತವಾಗಿ ಸ್ತೋತ್ರ ಕಷ್ಟಗಳು ಅವರ ಜೀವನದಲ್ಲಿ ಬಂದವು. ಜೈಲಿಗೆ ಹಾಕಿದ್ದಾರೆ, ಹೊಡೆದಿದ್ದಾರೆ. ಆದರೂ ಕೂಡ ಸ್ತುತಿ ಪದಗಳನ್ನು ಹಾಡುವಾಗ ಮಧ್ಯರಾತ್ರಿಯಲ್ಲಿ ದೇವರು ಬೇಡಿಗಳನ್ನು ಕಳಿಸಿಬಿಟ್ಟರು. ಸ್ತೋತ್ರ ಒಂದು ದೊಡ್ಡ ಭೂಕಂಪ ಉಂಟಾಯಿತು. ಕರ್ತನು ಅದ್ಭುತವಾದ ಬಿಡುಗಡೆಯನ್ನು ಕೊಟ್ಟರು. ಆ ಸೆರೆಮನೆಯ ಅಧಿಕಾರಿಯು ರಕ್ಷಿಸಲ್ಪಟ್ಟ. ಹಾಗಾದರೆ ಎಲ್ಲೆಲ್ಲಿ ಕಷ್ಟಗಳನ್ನು ಅನುಭವಿಸಿದ್ದಾರೋ, ಕಷ್ಟಗಳ ಮಧ್ಯದಲ್ಲಿ ಹಾದು ಬಂದಿದ್ದಾರೋ, ಅವರ ಜೀವಿತದಲ್ಲಿ ದೇವರು ಅದ್ಭುತಗಳನ್ನು ಮಾಡಿದ್ದಾರೆ. ಅದಕ್ಕೆ ವಾಕ್ಯ ಹೇಳ್ತದೆ, ನೀತಿವಂತನಿಗೆ ಬರುವ ಕಷ್ಟಗಳು ಅನೇಕವಿದ್ದರೂ ಅವೆಲ್ಲವುಗಳಿಂದ ನಮ್ಮ ದೇವರು ಬಿಡುಗಡೆಗೊಳಿಸುತ್ತಾರೆ. ಯೋಸೇಫನ ಜೀವಿತವನ್ನು ನೋಡ್ರೆ, ಹಾಳಾದ ಬಾವಿಗೆ ಹಾಕಿದರು, ಅವನ ಮೇಲೆ ತಪ್ಪು ಸುಳ್ಳು ಸಾಕ್ಷಿಯನ್ನು ಹೊರಿಸಿದರು, ಸೆರೆಮನೆಗೆ ಹಾಕಿದರು. ಕಷ್ಟದ ಮೇಲೆ ಕಷ್ಟ. ದೇವರೇ, ನಾನು ನೀತಿವಂತನಾಗಿದ್ದೇನಲ್ವಾ, ನಾನು ನಿನ್ನ ಮಗನಾಗಿದ್ದೇನಲ್ವಾ, ಯಾಕಪ್ಪ ಈ ಕಷ್ಟ ಎಂಬುದಾಗಿ ಯೋಸೇಫ ಒಂದು ದಿವಸ ಕೂಡ ಯೋಚನೆ ಮಾಡಲಿಲ್ಲ. ಯೋಸೇಫನಿಗೆ ಗೊತ್ತಿತ್ತು, ನನ್ನ ದೇವರು ಹಲ್ಲೆಲೂಯ ನನಗೆ ಸಂಭವಿಸುವ ಎಲ್ಲ ಕಷ್ಟಗಳಿಂದ ಬಿಡುಗಡೆಗೊಳಿಸುತ್ತಾರೆ, ತಕ್ಕ ಸಮಯದಲ್ಲಿ ನನ್ನ ತಲೆಯನ್ನು ಮೇಲೆ ಕೆತ್ತುತ್ತಾರೆ ಎಂಬುದಾಗಿ ಕಾಯುತ್ತಾ ಇದ್ದ. ಅದ್ಭುತವಾಗಿ ರಾತ್ರಿ ಹಲ್ಲೆಲೂಯ ಒಂದು ವೇಳೆ ಅವನು ಸೆರೆಮನೆ ಇದ್ದ ಅವಸ್ಥೆಯಲ್ಲಿ ಬೆಳಿಗ್ಗೆ ನೋಡಿದ್ರೆ ಅವನ ಅರಮನೆಯ ಅವಸ್ಥೆಯಲ್ಲಿ ಇದ್ದಾನೆ. ಪ್ರೀತಿ ಉಳ್ಳ ದೇವ ಜನರೇ, ನಿಮ್ಮ ಜೀವಿತದಲ್ಲಿ ಕೂಡ ಕರ್ತನು ಈ ಹೊಸ ತಿಂಗಳ ಈ ಮೊದಲ ದಿನದಲ್ಲಿ ಹೇಳುತ್ತಾ ಇದ್ದಾರೆ, ಅನೇಕ ಕಷ್ಟಗಳ ಮಧ್ಯದಲ್ಲಿ ನೀವು ಹಾದು ಹೋಗುತ್ತಾ ಇರಬಹುದು. ದೇವರು ಹೇಳುತ್ತಾ ಇದ್ದಾರೆ, ನಿನ್ನ ಎಲ್ಲ ಕಷ್ಟಗಳ ಮಧ್ಯದಲ್ಲಿ ನಾನು ನಿನಗೆ ಬಿಡುಗಡೆ ಕೊಡುತ್ತೇನೆ, ಎಲ್ಲ ಕಷ್ಟಗಳಿಂದ ಬಿಡಿಸುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡುತ್ತಾ ಇದ್ದಾರೆ. ಹಲ್ಲೆಲೂಯ. ನಮ್ಮ ದೇವರು ಕಷ್ಟಗಳಿಂದ ಬಿಡಿಸುವ ದೇವರು, ಅದ್ಭುತ ಮಾಡುವ ದೇವರು, ಅತಿಶಯ ಮಾಡುವ ದೇವರು. ಈ ತಿಂಗಳು ಒಂದು ಅದ್ಭುತ ನಿನಗೆ ನಡೆಯುತ್ತಾ ಇದೆ ಮಗಳೇ. ಸ್ತೋತ್ರ, ನಿನ್ನ ಕಣ್ಣೀರನ್ನು ದೇವರು ಕಾಣುತ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ನಿಮ್ಮ ಜೀವಿತದಲ್ಲಿ ಅದ್ಭುತ ಸಂಭವಿಸ್ತದೆ. ದೇವ ಮಕ್ಕಳೇ, ಕಷ್ಟಗಳನ್ನು ನೋಡಬೇಡ್ರಿ, ಅವುಗಳಿಂದ ಬಿಡಿಸುವಂಥ ಯೇಸುವಿನ ಕರಗಳನ್ನು ನೋಡ್ರಿ. ಇನ್ನೊಂದು ಸಾರಿ ಹೇಳ್ತಾನೆ, ಕಷ್ಟಗಳನ್ನು ನೋಡಬೇಡ್ರಿ, ಸಮಸ್ಯೆಗಳನ್ನು ನೋಡಬೇಡ್ರಿ, ಅವುಗಳಿಂದ ನಿಮ್ಮನ್ನು ಬಿಡುಗಡೆಗೊಳಿಸುವಂಥ ಯೇಸುವಿನ ಕರಗಳನ್ನು ನೋಡ್ರಿ. ಅಲೆ ಅಲೆಯಾಗಿ ಒಂದರ ಮೇಲೆ ಒಂದರಂತೆ ಅಪ್ಪಳಿಸುತ್ತಿರುವಂಥ ಶೋಧನೆಗಳನ್ನು ನೋಡಬೇಡ್ರಿ. ಆ ಅಲೆಯನ್ನು ಗದರಿಸಿ ಶಾಂತಗೊಳಿಸುವಂಥ ಯೇಸುವಿನ ಶಕ್ತಿಯನ್ನು ನೋಡ್ರಿ. ಸ್ತೋತ್ರ, ಕಷ್ಟದ ಸಮಯದಲ್ಲಿ ನಿಮ್ಮ ಆಲೋಚನೆಯನ್ನು ಹುಡುಕಿ ಓಡಬೇಡ. ಕರ್ತನು ಕೊಟ್ಟಿರುವ ವಾಗ್ದಾನವನ್ನು ನಂಬು, ಕರ್ತನು ಕೊಟ್ಟಿರುವ ವಾಗ್ದಾನವನ್ನು ಹರಕೆ ಮಾಡು. ಆ ವಾಗ್ದಾನ ನಿನ್ನ ಜೀವಿತದಲ್ಲಿ ನಿಶ್ಚಯವಾಗಿ ನಡೆಯುವಂಥದ್ದಾಗಿದೆ. ಯೇಸು ಸ್ವಾಮಿ ಹೇಳಿದ್ದಾರಲ್ವಾ, ನಿಮಗೆ ಲೋಕದಲ್ಲಿ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ನಿಶ್ಚಯವಾಗಿ ಸ್ತೋತ್ರ, ವಾಗ್ದಾನ ಮಾಡಿದ ದೇವರು ನಿಮಗೆ ಜಯ ಕೊಡುತ್ತಾರೆ, ಬಿಡುಗಡೆಗೊಳಿಸುತ್ತಾರೆ, ಅದ್ಭುತ ಮಾಡುತ್ತಾರೆ. ಹಲ್ಲೆಲೂಯ. ಎಂಥ ಬೆಟ್ಟದಂಥ ಸಮಸ್ಯೆಗಳಿದ್ದರೂ ಸಹ ಅದು ಸ್ತೋತ್ರ ದೇವರ ಶಕ್ತಿಯ ಮುಂದೆ ಇಬ್ಬನಿಯಂತೆ ಕರಗಿ ಹೋಗಲಿಕ್ಕಿದೆ. ಪ್ರೀತಿಯುಳ್ಳ ದೇವ ಜನರೇ, ವೇದನೆಯನ್ನು ಅನುಭವಿಸಿದ ದಿನಗಳಿಗೆ ಬದಲಾಗಿ ಸಮಾಧಾನದ ದಿನಗಳನ್ನು ಈ ತಿಂಗಳು ಕೊಡಲಿಕ್ಕಿದ್ದಾರೆ. ನಷ್ಟಗಳ ಮಧ್ಯದಲ್ಲಿ ದೇವರು ಲಾಭವನ್ನು ಕೊಡಲಿಕ್ಕಿದ್ದಾರೆ. ಹಲ್ಲೆಲೂಯ. ಸ್ತೋತ್ರ, ನಿನ್ನ ಜೀವಿತದಲ್ಲಿ ಇರುವಂಥ ಕಷ್ಟಗಳಿಗೆ, ಸ್ತೋತ್ರ ಹಿಂಸೆಗಳಿಗೆ, ಸ್ತೋತ್ರ ಒಂದು ಬಿಡುಗಡೆಯನ್ನು ದೇವರು ಕೊಡಲಿಕ್ಕಿದ್ದಾರೆ. ಹಲ್ಲೆಲೂಯ. ಕಷ್ಟ ದುಃಖ ವೇದನೆಗಳ ಮಾರ್ಗದಲ್ಲಿ ನಡೆಯುವವರಾದಂಥ ಸ್ತೋತ್ರ ನಮಗೆ ಬಹಳ ಪ್ರತಿಫಲ ಇದೆ ರೀ. ಕರ್ತನು ನಿಮ್ಮನ್ನು ಗಮನಿಸುತ್ತಾ ಇದ್ದಾರೆ. ಹಲ್ಲೆಲೂಯ. ದೇವ ಮಕ್ಕಳೇ, ನಿಮ್ಮ ಕಷ್ಟದಲ್ಲಿ ಸೋತು ಹೋಗಬೇಡ್ರಿ. ಆ ಬಲಹೀನತೆಯ ಸಮಯದಲ್ಲಿ ಕರ್ತನಲ್ಲಿ ಬಲ ಹೊಂದ್ರಿ. ದೇವರು ನಿಮ್ಮನ್ನು ಕೈ ಬಿಡುವವರಲ್ಲ. ನಿಮ್ಮನ್ನು ಬಲಪಡಿಸುವುದಕ್ಕೆ ಒಂದು ಉದಾಹರಣೆಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಒಂದು ಕೋಳಿ ತನ್ನ ಮರಿಗಳನ್ನು ಬೆಂಕಿಯಿಂದ ಹೇಗೆ ಕಾಪಾಡಿತೆಂಬಂಥ ಒಂದು ನಿಜ ಸಂಭವವನ್ನು ನೀವು ಕೇಳಿರಬಹುದು.
ಒಂದು ಸ್ಥಳದಲ್ಲಿ ಭಯಂಕರವಾಗಿ ಬೆಂಕಿ ಹತ್ತಿ ಉರಿಯುತ್ತಿರುವಾಗ ಆ ಕೋಳಿಯು ಆ ಸ್ಥಳದಲ್ಲಿ ಇತ್ತು. ಆ ಕೋಳಿಯು ತನ್ನ ಮರಿಗಳೆಲ್ಲವನ್ನ ತನ್ನ ರೆಕ್ಕೆಗಳಲ್ಲಿ ಹುದುಗಿಸಿಕೊಂಡಿತ್ತು. ಆ ಬೆಂಕಿಯು ಕೋಳಿಯನ್ನ ಪೂರ್ಣವಾಗಿ ಸುಟ್ಟು ಹಾಕಿತ್ತು. ಸುಟ್ಟ ಆ ಕೋಳಿ ಕರಗಿ ಹೋಗಿತ್ತು. ಸ್ವಲ್ಪ ಸಮಯದ ನಂತರ ಒಬ್ಬರು ಬಂದು ಆ ಕರಗಿ ಸುಟ್ಟು ಹೋದಂಥ ಆ ಕೋಳಿಯನ್ನು ಹಾಗೆ ತಳ್ಳಿ ಅದನ್ನು ನೋಡುವಾಗ ಅದರ ರೆಕ್ಕೆಯ ಕೆಳಗಿದ್ದಂಥ ಮರಿಗಳು ಸುರಕ್ಷಿತವಾಗಿ ಹೊರಗಡೆ ಬಂದವು. ಎಂಥ ಆಶ್ಚರ್ಯ ನೋಡ್ರಿ ಪ್ರೀತಿಯುಳ್ಳ ದೇವ ಜನರೇ. ಒಂದು ತಾಯಿಯ ಕೋಳಿಯ ಹೃದಯದಲ್ಲಿ ಸ್ತೋತ್ರ ಅಷ್ಟು ತ್ಯಾಗವನ್ನು ಪ್ರೀತಿಯನ್ನು ಇಟ್ಟಂಥ ದೇವರು, ಅದಕ್ಕಿಂತಲೂ ಹೆಚ್ಚು ದೇವರು ನಮ್ಮನ್ನು ಪ್ರೀತಿಸುತ್ತಾ ಇದ್ದಾರೆ. ಕಲ್ವಾರಿಯ ಶಿಲುಬೆಯಲ್ಲೇ ನಮಗಾಗಿ ತನ್ನ ಜೀವವನ್ನೇ ಕೊಟ್ಟಂಥ ದೇವರು. ಹಲ್ಲೆಲೂಯಾ. ನಮ್ಮ ಜೀವಿತದಲ್ಲಿ ಬರುವಂಥ ಕಷ್ಟಗಳನ್ನು, ಸಮಸ್ಯೆಗಳನ್ನು ನೋಡಿ ಸುಮ್ಮನೆ ಇರ್ತಾರಾ? ನೋ, ಅವೆಲ್ಲವುಗಳಿಂದ ಕರ್ತನು ಬಿಡುಗಡೆಗೊಳಿಸಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಈ ತಿಂಗಳು ನಿಮ್ಮ ಜೀವಿತದಲ್ಲಿ ಬರುವ ಎಲ್ಲ ಕಾರ್ಯಗಳಿಂದ ಕರ್ತನು ಬಿಡುಗಡೆಗೊಳಿಸಲಿಕ್ಕಿದ್ದಾರೆ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಸ್ತೋತ್ರ ಕರ್ತನು ಅವೆಲ್ಲವುಗಳಿಂದ ಬಿಡಿಸುತ್ತಾರೆ. ಹಾಗಾದರೆ ಕಷ್ಟಗಳಿಂದ ಬಿಡಿಸುವಂಥ ದೇವರು ಈ ಏಪ್ರಿಲ್ ತಿಂಗಳು 1ನೇ ತಾರೀಕು ನಿಮ್ಮ ಜೀವಿತದಲ್ಲಿ ನಿಮ್ಮ ಜೊತೆಯಲ್ಲಿ ಇದ್ದು ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ, ಒಂದು ಬಿಡುಗಡೆಯನ್ನು ಕೊಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಸ್ತೋತ್ರ. ಹಾಗಿರೋದಾದರೆ ಕರ್ತನೇ, ನನ್ನ ಜೀವಿತದಲ್ಲಿ ನಾನು ನಿನ್ನನ್ನೇ ನಂಬಿದ್ದೇನೆ, ಎಷ್ಟೋ ಕಷ್ಟಗಳ ಮಧ್ಯದಲ್ಲಿ ಹಾದು ಹೋಗುತ್ತಾ ಇದ್ದೇನೆ ಸ್ವಾಮಿ, ನನಗೊಂದು ಅದ್ಭುತವನ್ನು ಮಾಡ್ರಿ ಎಂಬುದಾಗಿ ಕೇಳ್ರಿ. ನಿಶ್ಚಯವಾಗಿ ದೇವರು ಈ ತಿಂಗಳು ನಿಮ್ಮ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕೊಡಲಿಕ್ಕಿದ್ದಾರೆ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚಿ ಮೊದಲನೇದಾಗಿ ಈ ಏಪ್ರಿಲ್ ತಿಂಗಳಿಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ಹಲ್ಲೆಲೂಯಾ. ಕರ್ತನೇ, ಈ ಹೊಸ ತಿಂಗಳು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. 1-2 ನಿಮಿಷ ದೇವರನ್ನು ಸ್ತುತಿಸ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನೇ, ಕಳೆದ ತಿಂಗಳೆಲ್ಲ ನಮ್ಮನ್ನು ಕಣ್ಮನೆ ಹಾಗೆ ಕಾಪಾಡಿದ್ರೆ, ಒಂದೊಂದು ದಿವಸವೂ ನಿಮ್ಮ ನೂತನವಾದ ಕೃಪೆಯನ್ನು ಕೊಟ್ಟರೆ, ನಿನ್ನ ಬಲವನ್ನು ಕೊಟ್ಟರೆ, ಏಸಪ್ಪ ನೀವೆಷ್ಟು ಒಳ್ಳೆ ದೇವರು ಸ್ವಾಮಿ. ನಮ್ಮನ್ನು ಅನುದಿನವೂ ಪೋಷಿಸುತ್ತಾ ಇದ್ದೀರಾ, ಅನುದಿನವೂ ನಮ್ಮ ಭಾರವನ್ನು ಹೊತ್ತು ನೀವು ನಡೆಸುತ್ತಾ ಇದ್ದೀರಾ. ನಿಮ್ಮ ಕೃಪೆಗಳಿಗಾಗಿ ದೇವರೇ, ನಿನ್ನ ಪ್ರೀತಿಗಾಗಿ ದೇವರೇ, ನೀನು ಮಾಡಿದ ಎಲ್ಲ ಅದ್ಭುತಕ್ಕಾಗಿ, ಉಪಕಾರಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ದೇವರ ಬಳಿ ಕೇಳ್ರಿ ಸ್ವಾಮಿ, ಈ ಏಪ್ರಿಲ್ ತಿಂಗಳು ನನ್ನ ಜೊತೆಯಲ್ಲಿ ಬನ್ರಿ, ಈ ಏಪ್ರಿಲ್ ತಿಂಗಳು ನನ್ನನ್ನು ನಡೆಸ್ರಿ ಸ್ವಾಮಿ. ಅಪ್ಪ, ನನ್ನ ಜೊತೆಯಲ್ಲಿ ನಿಮ್ಮ ಹಸ್ತ ಇರಬೇಕಪ್ಪ. ಒಂದು ಯಾಬೇಜನು ಪ್ರೇಯರ್ ಮಾಡಿದ್ನಲ್ಲ ಸ್ವಾಮಿ, ನಿನ್ನ ಹಸ್ತ ನನ್ನ ಜೊತೆ ಇರಬೇಕೆಂಬುದಾಗಿ ನಾವು ಪ್ರೇಯರ್ ಮಾಡ್ತೇವೆ. ನಿಮ್ಮ ಹಸ್ತ ಈ ಏಪ್ರಿಲ್ ತಿಂಗಳು ಒಂದೊಂದು ದಿನವೂ ನಮ್ಮ ಜೊತೆಯಲ್ಲಿ ಇರಬೇಕಪ್ಪ. ಕರ್ತನೆ, ನಾವು ಕೆಲಸಕ್ಕೆ ಹೋಗುವಾಗ ಬರುವಾಗ ಕರ್ತನೆ, ನಿನ್ನ ಪ್ರಸನ್ನತೆಯನ್ನು ನಾವು ಅನುಭವಿಸಬೇಕಪ್ಪ. ನೀವು ನಮ್ಮ ಜೊತೆಯಲ್ಲಿ ಇರುವುದನ್ನು ನಾವು ಅನುಭವಿಸಬೇಕಪ್ಪ. ನೀವು ವಾಗ್ದಾನ ಮಾಡಿದ್ದೀರ ಸ್ವಾಮಿ, ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಅವೆಲ್ಲವುಗಳಿಂದ ಬಿಡಿಸ್ತೇನೆ. ದೇವರೇ, ನಾನು ನಂಬ್ತೇನಪ್ಪ. ನನ್ನ ಎಲ್ಲ ಕಷ್ಟಗಳು ಮಾಯವಾಗಲಿಕ್ಕಿದೆ, ನನ್ನ ಎಲ್ಲ ದುಃಖಗಳು ಮಾಯವಾಗಲಿಕ್ಕಿದೆ, ನನ್ನ ರೋಗಗಳಿಗೆ ಅಪ್ಪ ನೀವು ಬಿಡುಗಡೆಯನ್ನು ಕೊಡಲಿಕ್ಕಿದ್ದೀರಾ. ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ, ನಿಮಗೆ ಸ್ತೋತ್ರ. ನನ್ನ ನಂಬಿಕೆಯೇ ನಿಮಗೆ ಸ್ತೋತ್ರ. ಹಲ್ಲೆಲೂಯಾ. ನನ್ನ ಬಲವೇ, ನನ್ನ ಗೂರಾಣಿಯೇ ನಿಮಗೆ ಸ್ತೋತ್ರಪ್ಪ. ಹಾಲೆಲ್ಲೂಯ, ಹಾಲೆಲ್ಲೂಯ. ಪ್ರಾರ್ಥನೆ ಮಾಡ್ರಿ. ಈ ತಿಂಗಳು ಕರ್ತನು ನಿಮಗಾಗಿ ಯುದ್ಧ ಮಾಡಲಿಕ್ಕಿದ್ದಾರೆ. ಹಾಲೆಲ್ಲೂಯ. ಈ ತಿಂಗಳು ಸ್ತೋತ್ರ, ನಿನ್ನನ್ನು ಬಾಧಿಸುತ್ತಿರುವಂಥ ಅನೇಕ ಸಂಗತಿಗಳಿಗೆ ಒಂದು ಬಿಡುಗಡೆ ಉಂಟಾಗಲಿಕ್ಕಿದೆ. ಕರ್ತನು ನಿನಗೊಂದು ಒಳ್ಳೆಯ ಫಲಿತಾಂಶವನ್ನು ಕೊಡಲಿಕ್ಕಿದ್ದಾರೆ. ಕರ್ತನು ಈ ತಿಂಗಳು ನಿನ್ನ ಜೀವಿತದಲ್ಲಿ ಒಂದು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಹಾಲೆಲೂಯ. ಗರ್ಭ ಫಲಕ್ಕಾಗಿ ಕಾಯುತ್ತಾ ಇರುವಂಥ ಸ್ತೋತ್ರ ಅನೇಕರ ಜೀವಿತದಲ್ಲಿ ದೇವರು ಅದ್ಭುತ ಮಾಡಲಿಕ್ಕಿದ್ದಾರೆ. ಕೆಲಸದ ವಿಷಯದಲ್ಲಿ ಕಾಯುತ್ತಾ ಇರುವಂಥ ಅನೇಕರ ಜೀವಿತದಲ್ಲಿ ದೇವರು ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಹೇಳಿ ನಿಮ್ಮ ಅದ್ಭುತವನ್ನು ಹೊಂದಿಕೊಳ್ಳ್ರಿ, ನಿಮ್ಮ ಅದ್ಭುತವನ್ನು ಹೊಂದಿಕೊಳ್ಳ್ರಿ. ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್. ಕರ್ತನೇ, ನಿಮಗೆ ಸ್ತೋತ್ರಪ್ಪ. ಹಾಲೆಲ್ಲೂಯಾ, ಹಾಲೆಲ್ಲೂಯಾ. ನಿಮ್ಮನ್ನು ವಂದಿಸುತ್ತೇವೆ, ನಿಮ್ಮನ್ನು ಸ್ತುತಿಸುತ್ತೇವೆ. ನೀನು ಒಳ್ಳೆಯ ದೇವರು ಸ್ವಾಮಿ. ಹಾಲೆಲ್ಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕ
ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ಏಪ್ರಿಲ್ ತಿಂಗಳ 1ನೇ ತಾರೀಕಿಗಾಗಿ ನಿಮಗೆ ಸ್ತೋತ್ರ. ನೀ ಕೊಟ್ಟಂಥ ವಾಗ್ದಾನದ ವಚನಕ್ಕಾಗಿ ಸ್ತೋತ್ರ. ದೇವರೇ, ನೀವು ನಮ್ಮ ಜೊತೆ ಮಾತನಾಡಿದ್ದೀರಾ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಅವೆಲ್ಲವುಗಳಿಂದ ನೀವು ನಮ್ಮನ್ನು ಪಾರು ಮಾಡ್ತೀರಾ, ಅವೆಲ್ಲವುಗಳಿಂದ ನಮ್ಮನ್ನು ಬಿಡುಗಡೆಗೊಳಿಸ್ತೀರಾ. ಕಷ್ಟದ ಮಧ್ಯದಲ್ಲಿ ಯಾರೆಲ್ಲ ಹಾದು ಹೋಗುತ್ತಾ ಇದ್ದಾರೋ, ವೇದನೆಯ ಮಧ್ಯದಲ್ಲಿ ಯಾರೆಲ್ಲ ಹಾದು ಹೋಗುತ್ತಾ ಇದ್ದಾರೋ, ಎಸಪ್ಪ, ಅವರ ಜೀವನದಲ್ಲಿ ನಿನ್ನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಿ, ಒಂದು ಬಿಡುಗಡೆ ಉಂಟಾಗಲಿ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಓ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ಕರ್ತನೇ, ನೀವು ನಿನ್ನ ಜನರನ್ನು ಮುಟ್ರಪ್ಪ, ನಿನ್ನ ಜನರನ್ನ ಆಶೀರ್ವಾದ ಮಾಡ್ರಿ. ಈ ತಿಂಗಳು ಒಬ್ಬೊಬ್ಬರ ಜೀವಿತದಲ್ಲಿ ಒಂದೊಂದು ಕುಟುಂಬಗಳಲ್ಲಿ ಅದ್ಭುತ ನಡೆಯಲಪ್ಪ. ಈ ತಿಂಗಳು ಕೂಡ ಪ್ರಯಾಣ ಮಾಡುವಂಥ ನಿನ್ನ ಜನರ ಸಂಗಡ ದೇವರೇ, ನಿನ್ನ ಪ್ರಸನ್ನತೆ ಅವರ ಜೊತೆಯಲ್ಲಿರಲಿ. ನೀವು ಅವರ ಮುಂದಾಗಿ ಹೋಗಿರಿ. ದೇವದೂತರ ಕಾವಲಿರಲಿ ಸ್ವಾಮಿ. ಹೋಗುವಾಗಲೂ ಬರುವಾಗಲೂ ನಮ್ಮನ್ನು ಕಾಪಾಡ್ತೇನೆಂಬುದಾಗಿ ವಾಗ್ದಾನ ಮಾಡಿದ್ದೀರಾ. ಒಂದೊಂದು ಕುಟುಂಬಗಳನ್ನು ಯೋಬನ ಕುಟುಂಬದ ಸುತ್ತಲೂ ಬೇಲಿ ಹಾಕಿದ ಹಾಗೆ ನೀವು ಬೇಲಿ ಹಾಕಿ ಕಾಪಾಡ್ರಿ. ಸಕಲ ರೋಗ ರುಜಿನಗಳಿಂದ ತಪ್ಪಿಸಿ ಕಾಪಾಡ್ರಿ. ಯೇಸುವಿನ ನಾಮದಲ್ಲಿ ನೀವೇ ಮೇಘ ಸ್ತಂಭವಾಗಿ, ಅಗ್ನಿ ಸ್ತಂಭವಾಗಿ ದೇವರೇ ನಿನ್ನ ಜನರನ್ನು ನಡೆಸಬೇಕಪ್ಪ. ಎಲ್ಲ ಕರ್ತನೆ ದೇವರೇ ಸ್ತೋತ್ರ. ಈ ಸಮ್ಮರಲ್ಲಿ ಅಪ್ಪ ದೇವರೇ ಸ್ತೋತ್ರಪ್ಪ, ಎಲ್ಲ ವಾತಾವರಣ ಬದಲಾದರೂ ಕೂಡ ಬದಲಾಗದ ದೇವರು ನಿನ್ನ ಮಕ್ಕಳಿಗೆ ಸ್ವಾಮಿ ಒಳ್ಳೆಯ ಆರೋಗ್ಯವನ್ನು, ಬಲವನ್ನು ಕೊಡ್ರಿ. ಅನ್ನಪಾನಗಳನ್ನು ಆಶೀರ್ವಾದ ಮಾಡ್ರಿ ಕರ್ತನೆ. ಓ ಸ್ತೋತ್ರ, ಸ್ತೋತ್ರ. ಕೆಲಸದ ವಿಷಯದಲ್ಲಿ ಕೂಡ ಅನೇಕರ ಜೀವಿತದಲ್ಲಿ ಅದ್ಭುತ ಮಾಡ್ರಿ. ಒಂದು ವೇಳೆ ಯಾರಾದರೂ ಬಲಹೀನತೆಯಿಂದ ಇರುವುದಾದರೆ, ರೋಗದ ಅವಸ್ಥೆಯಲ್ಲಿ ಇರೋದಾದರೆ ನಾವು ಪ್ರಾರ್ಥಿಸ್ತೇವಪ್ಪ. ಯೇಸುವಿನ ನಾಮದಲ್ಲಿ ಒಂದು ಅದ್ಭುತ ಸಂಭವಿಸಲಿ ಕರ್ತನೆ. ರೋಗಗಳು ಶರೀರ ಬಿಟ್ಟು ನೀಗಿ ಹೋಗ್ಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರೇ, ನೀವು ಆಳ್ವಿಕೆ ಮಾಡ್ರಿ. ನಿಮಗೆ ಸ್ತೋತ್ರ, 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 ಸ್ತೋತ್ರ ರಾಜ. ನನಗಾಗಿ ಪ್ರೇಯರ್ ಮಾಡ್ರಿ ಎಂಬುದಾಗಿ ಕೇಳಿಕೊಂಡ ಪ್ರತಿಯೊಂದು ಕುಟುಂಬಕ್ಕಾಗಿ ಈ ಸಮಯದಲ್ಲಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಎಲ್ಲ ಕುಟುಂಬಗಳನ್ನು ಆಶೀರ್ವಾದ ಮಾಡ್ರಿ. ಅದು ಮಾತ್ರವಲ್ಲ ದೇವರೇ, ಈ ಸೇವೆಗಾಗಿ ಪ್ರಾರ್ಥಿಸುವಂಥ, ಈ ಸೇವೆಗಾಗಿ ಕೊಡುವಂಥ ಒಂದೊಂದು ಕರಗಳನ್ನು, ಒಂದೊಂದು ಕುಟುಂಬಗಳನ್ನು ನೀವು ಬ್ಲೆಸ್ ಮಾಡ್ರಿ ಕರ್ತನೆ. ದೇವರ ರಾಜ್ಯಕ್ಕಾಗಿ ಬಿತ್ತುವ ಸ್ತೋತ್ರ ಕರಗಳು ಆಶೀರ್ವದಿಸಲ್ಪಡಲಿ ಎಂಬುದಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ಈ ತಿಂಗಳು ನಿನ್ನ ಜನರ ಸಂಗಡ ನೀವಿರ್ರಿ. ಶಾಂತಿ, ಸಮಾಧಾನ ನಿನ್ನ ಜನರಿಗೆ ಉಂಟಾಗಲಿ. ಅದ್ಭುತವಾಗಿ ನಡೆಸರಿ ಸ್ವಾಮಿ. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ. ಒಟ್ಟಾಗಿ ಹೇಳೋಣ, ಆಮೇನ್. ಪ್ರೈಸ್ ದ ಲಾರ್ಡ್. ಕರ್ತನು ಈ ತಿಂಗಳು ಅದ್ಭುತವಾಗಿ ನಿಮ್ಮನ್ನು ನಡೆಸಲಿಕ್ಕಿದ್ದಾರೆ. ನಿಮಗಾಗಿ, ನಿಮ್ಮ ಕುಟುಂಬಕ್ಕಾಗಿ ನಾನು ಪ್ರಾರ್ಥಿಸುತ್ತಾ ಇದ್ದೇನೆ. ಈ ತಿಂಗಳು ಕೂಡ ಕರ್ತನು ನಿಮ್ಮ ಎಲ್ಲ ವಿಷಯಗಳಲ್ಲಿ ಕೂಡ ಅದ್ಭುತವಾಗಿ ನಡೆಸಲಿ. ವಾಗ್ದಾನ ಹಿಡಿದು ಪ್ರೇಯರ್ ಮಾಡಿರಿ. ನೀತಿವಂತನಿಗೆ ಸಂಭವಿಸುವ ಕಷ್ಟಗಳು ಅನೇಕವಿದ್ದರೂ ಅವೆಲ್ಲವುಗಳಿಂದ ಬಿಡಿಸುತ್ತಾರೆ. ಅವೆಲ್ಲವುಗಳ ಮಧ್ಯದಲ್ಲಿ ಕರ್ತನು ನಿಮ್ಮ ಜೀವಿತದಲ್ಲಿ ಅದ್ಭುತವನ್ನು ಮಾಡಲಿಕ್ಕಿದ್ದಾರೆ. ಈ ತಿಂಗಳು ನೀವು ಸಾಕ್ಷೀಕರಿಸಲಿಕ್ಕಿದ್ದೀರಾ. ನಿಮ್ಮ ದುಃಖ ಹೋಗಿ ದೇವರು ಸಂತೋಷವನ್ನು ಕೊಡಲಿಕ್ಕಿದ್ದಾರೆ. ಹಲ್ಲೆಲೂಯಾ. ಕರ್ತನನ್ನು ನಂಬ್ರಿ, ಪ್ರಾರ್ಥನೆ ಮಾಡಿರಿ, ದೇವರನ್ನ ಹುಡುಕ್ರಿ. ಈ ತಿಂಗಳು ಅನೇಕರು ಸ್ತೋತ್ರ ದೇವ ಸಮ್ಮುಖದಲ್ಲಿ ಕಾಯಿರಿ. ನಿಶ್ಚಯವಾಗಿ ದೇವರು ಅದ್ಭುತವನ್ನು ಮಾಡಲಿ. ಹಲ್ಲೆಲೂಯಾ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.